ಈಗ ಫೆಬ್ರವರಿ 20ಕ್ಕೆ ವಿಚಾರಣೆಯನ್ನ ಹೈಕೋರ್ಟ್ ನಿಗದಿಪಡಿಸಿದೆ. ಅಲ್ಲಿಗೆ ಇವತ್ತು ಈಗ 2:30ರಿಂದ ಆರಂಭವಾದಂತಹ ಪ್ರಕ್ರಿಯೆ ಕೋರ್ಟ್ನಲ್ಲಿ. ಒಂದು ಸಿ.ವಿ. ನಾಗೇಶ್ ಅವರು ವಾದ ಮಂಡನೆ ಮಾಡಿದ್ರು ಭಾರತಿ ಸುರೇಶ್ ಪರವಾಗಿ. ಅದಾದ ನಂತರ ಸಿಎಂ ಪತ್ನಿ ಪರವಾಗಿಯೂ ಕೂಡ ಸಂದೇಶ್ ಚಾವ್ಟಾ ಅವರು ವಾದ ಮಂಡನೆ ಮಾಡಿದ್ರು. ಇಡಿ ಪರವಾಗಿ ಅಡಿಷನಲ್ ಸಾಲಿಸಿಟರ್ ಜನರಲ್ ಅರವಿಂದ್ ಕಾಮತ್ ಅವರು ವಾದ ಮಂಡನೆಯನ್ನು ಮಾಡಿದರು. ಅದಾದ ನಂತರ 20ನೇ ತಾರೀಕಿಗೆ ಮನವಿ ಮುಂದಿನ ವಾರಕ್ಕೆ ವಿಚಾರಣೆ ನಿಗದಿಪಡಿಸಿ ಅಂತೇಳಿ ವಿಕ್ರಮ್ ಹುಯಿಲಗೋಳ ಅವರು ಹಿರಿಯ ವಕೀಲರು ಅವರು ಮನವಿಯನ್ನು ಮಾಡಿದ್ರು. ಸೊ ಅದರಂತೆ ಈಗ ಫೆಬ್ರವರಿ 20ಕ್ಕೆ ವಿಚಾರಣೆಯನ್ನು ಹೈಕೋರ್ಟ್ ನಿಗದಿಪಡಿಸಿದೆ. ಅಲ್ಲಿವರೆಗೂ ಕೂಡ ಅಂದರೆ ಫೆಬ್ರವರಿ 20ರವರೆಗೆ ಇಡಿ ಸಮನ್ಸ್ಗೆ ತಡೆಯಾಜ್ಞೆ ವಿಸ್ತರಣೆ ಆಗಿದೆ. ಅಂದ್ರೆ ಸಿಎಂ ಪತ್ನಿ ಪಾರ್ವತಿ ಮತ್ತು ಸಚಿವ ಬೈರತಿ ಸುರೇಶ್ ಅವರಿಗೆ 20ನೇ ತಾರೀಕುವರೆಗೂ ಕೂಡ ತಾತ್ಕಾಲಿಕ ರಿಲೀಫ್. ಕರೆಯೋ ಹಾಗಿಲ್ಲ, ಇಡಿ ವಿಚಾರಣೆ ನಡೆಸೋ ಹಾಗಿಲ್ಲ. ಈಗ ಸಿಎಂ ಪತ್ನಿಯನ್ನಾಗ್ಲಿ ಬೈರತಿ ಸುರೇಶ್ ಅವರನ್ನಾಗ್ಲಿ 20ನೇ ತಾರೀಕು ತನಕ ಕೂಡ ಅವ್ರು ಕರೆಯೋ ಹಾಗಿಲ್ಲ. ಈಗ 20ನೇ ತಾರೀಕು ನಂತರ ಮತ್ತೆ ಹೈಕೋರ್ಟ್ ವಿಚಾರಣೆಯನ್ನ ಕೈಗೆತ್ತಿಕೊಳ್ಳುತ್ತೆ. ಆಗ ಏನ್ ತೀರ್ಮಾನವನ್ನ ಕೊಡುತ್ತೆ, ಏನ್ ತೀರ್ಪನ್ನು ನೀಡುತ್ತೆ ಅನ್ನುವಂಥದ್ರ ಮೇಲೆ ಈ ಪ್ರಕರಣದ ಭವಿಷ್ಯ ನಿರ್ಧಾರವಾಗುತ್ತೆ. ಇಡಿ ಸಮನ್ಸ್ ಕೊಟ್ಟು ಕರಿಬಹುದಾ, ಸಮನ್ಸ್ಗೆ ಅವ್ರು ಹೋಗ್ಬೇಕಾ, ವಿಚಾರಣೆ ಹಾಜರಾಗಬೇಕಾ ಅನ್ನುವಂಥದ್ದೆಲ್ಲವೂ ಕೂಡ 20ರ ನಂತರ ಗೊತ್ತಾಗುತ್ತೆ. ಅಲ್ಲಿವರೆಗೂ ಕೂಡ ಬೈರತಿ ಸುರೇಶ್ಗೆ ಹಾಗೆ ಸಿಎಂ ಪತ್ನಿ ಪಾರ್ವತಿ ಅವರಿಗೆ ತಾತ್ಕಾಲಿಕ ರಿಲೀಫ್ ಕೊಟ್ಟಿದೆ ಹೈಕೋರ್ಟ್. ಫೆಬ್ರವರಿ 20ಕ್ಕೆ ಈಗ ವಿಚಾರಣೆಯನ್ನ ನಿಗದಿಗೊಳಿಸಿದೆ. ಸೊ ಓವರಾಲ್ ಈಗ ಈ ಪ್ರಕರಣದ ಬಗ್ಗೆ ಒಂದು ಸಮಪ್ ಮಾಡೋದಾದ್ರೆ, ಮೊನ್ನೆ ಇಡಿ ಸಮನ್ಸ್ ಅನ್ನ ಜಾರಿಗೊಳಿಸಿತ್ತು ಭಾರತಿ ಸುರೇಶ್ ಮತ್ತು ಸಿಎಂ ಪತ್ನಿ ಪಾರ್ವತಿ ಅವರಿಗೆ ವಿಚಾರಣೆಗೆ ಹಾಜರಾಗಿ ಅಂತೇಳಿ. ಆ ಸಮನ್ಸ್ ಅನ್ನ ಪ್ರಶ್ನೆ ಮಾಡಿ ಹೈಕೋರ್ಟ್ನಲ್ಲಿ ಅರ್ಜಿಯನ್ನ ಹಾಕಿದ್ರು. ಮೊನ್ನೆ ಲಾಸ್ಟ್ ವೀಕ್ನಲ್ಲಿ ವಿಚಾರಣೆಯನ್ನು ಕೈಗೆತ್ತಿಕೊಂಡಂತಹ ಹೈಕೋರ್ಟ್ ತಡೆ ನೀಡಿತ್ತು. ನೆಕ್ಸ್ಟ್ ವಿಚಾರಣೆವರೆಗೂ ಕೂಡ ನೀವು ಹೋಗಿ ಇಡಿಯಲ್ಲಿ ವಿಚಾರಣೆ ಎದುರಿಸೋ ಹಾಗಿಲ್ಲ ಅಂತೇಳಿ ಆ ಸಮನ್ಸಿಗೆ ತಡೆಯನ್ನು ಕೊಟ್ಟಿತ್ತು. ಇವತ್ತು ಪ್ರಾಪರ್ ವಿಚಾರಣೆ ಆರಂಭವಾಯಿತು. ವಿಚಾರಣೆ ಆರಂಭವಾದ ಸಂದರ್ಭದಲ್ಲಿ ಮೊದಲಿಗೆ ಭಾರತಿ ಸುರೇಶ್ ಅವರ ಪರವಾಗಿ ಸಿ.ವಿ. ನಾಗೇಶ್ ಅವರು ವಾದ ಮಂಡನೆಯನ್ನು ಮಾಡಿದ್ರು. ಭಾರತಿ ಸುರೇಶ್ ಅವರ ಪಾತ್ರನೇ ಇಲ್ಲ, ವಿನಾಕಾರಣ ಸಮನ್ಸನ್ನು ಕೊಡ್ತಾ ಇದ್ದಾರೆ, ಸಮನ್ಸ್ ಕೊಟ್ಟು ಪರ್ಸ್ನಲ್ ವಿಚಾರಗಳನ್ನು ಕೇಳ್ತಾ ಇದ್ದಾರೆ, ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಇದು ಖಾಸಗಿತನದ ಒಂದು ಉಲ್ಲಂಘನೆ ಅಲ್ವಾ ಅನ್ನುವಂಥದ್ರ ಬಗ್ಗೆನೂ ಕೂಡ ಪ್ರಶ್ನೆ ಮಾಡಿದರು. ಅದಾದ ನಂತರ ಸಿಎಂ ಪತ್ನಿ ಪಾರ್ವತಿಯವರ ಪರವಾಗಿ ಸಂದೇಶ್ ಚಾವ್ಟಾ ಅವರು ವಾದ ಮಂಡನೆಯನ್ನು ಮಾಡಿದ್ರು. ಇಲ್ಲೆಲ್ಲೂ ಕೂಡ ಅಕ್ರಮವಾದಂತಹ ಹಣ ವರ್ಗಾವಣೆ ಆಗಿರುವಂಥದ್ರ ಬಗ್ಗೆ ಉಲ್ಲೇಖ ಇಲ್ಲ. ಸೊ ಹಾಗಾಗಿ ಇಲ್ಲಿ ಇಡಿ ಬರೋದೇ ಇಲ್ಲ ಅನ್ನುವಂಥ ರೀತಿಯಲ್ಲಿ ಸಂದೇಶ್ ಚಾವ್ಟಾ ಅವರು ವಾದ ಮಂಡನೆಯನ್ನು ಮಾಡಿದರು. ಈಗ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಇನ್ನೊಂದೆರಡು ದಿನಗಳ ಕಾಲ ಕಾಲಾವಕಾಶ ಬೇಕು ಅಂಥೇಳಿ ಅರವಿಂದ್ ಕಾಮತ್ ಅವರು ಕೂಡ ಕೇಳಿಕೊಂಡ್ರು. ಅದರಂತೆ ಈಗ 20ನೇ ತಾರೀಕಿಗೆ ವಿಚಾರಣೆಯನ್ನು ಮುಂದೂಡಿದ್ದಾರೆ. ಹೆಚ್ಚಿನ ಮಾಹಿತಿ ನಾವು ಪ್ರತಿನಿಧಿ ರಮೇಶ್ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ, ಮಾತಾಡೋಣ. ರಮೇಶ್, ಇವತ್ತು ಆರಂಭವಾದಂತಹ ಒಂದು ವಿಚಾರಣೆಯಲ್ಲಿ ಬಹಳ ಒಂದಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳು, ಪಾಯಿಂಟ್ಸ್ಗಳು ಕೂಡ ರೈಸ್ ಆದವು. ರಮೇಶ್, ನೀವು ಕ್ಲೋಸ್ ಆಗಿ ಅಬ್ಸರ್ವ್ ಮಾಡಿರ್ತೀರಿ ಕಂಪ್ಲೀಟ್ ಆಗಿ ವಿಚಾರಣೆಯನ್ನು. ಅದರಲ್ಲೂ ಸಂದೇಶ್ ಚಾವ್ಟಾ ಅವರು ಹೇಳಿದಂಥ ಒಂದು ವಿಚಾರಗಳು, PMLA ಆ್ಯಕ್ಟ್ ಬಗ್ಗೆ ಅವರು ಹೇಳಿದ್ದು, ಹೇಗೆ ಇದು ಅಟ್ರಾಕ್ಟ್ ಆಗೋದಿಲ್ಲ, ಇಡಿಗೆ ಆ ಪರಿಧಿಯನ್ನು ಬಿಟ್ಟು ಅವರ ವ್ಯಾಪ್ತಿಯನ್ನು ಮೀರಿ ವಿಚಾರಣೆಯನ್ನು ಮಾಡೋದಕ್ಕೆ ಹೋಗ್ತಾ ಇದೆ ಅನ್ನುವಂಥ ಕೆಲವೊಂದಷ್ಟು ವಿಚಾರಗಳು. ಓವರಾಲ್ ಇವತ್ತಿನ ಒಂದು ವಿಚಾರಣೆ, ಇವತ್ತಿನ ಒಂದು ಕೋರ್ಟ್ನ ಕಲಾಪವನ್ನು ಸಮಪ್ ಹೇಗೆ ಮಾಡ್ತೀರಿ ರಮೇಶ್? ರೆಹಮಾನ್, ಈಗ ಮಧ್ಯಂತರ ಆದೇಶ ಏನಿದೆ, ಮಧ್ಯಂತರ ತಡೆಯಾಜ್ಞೆ ಏನಿದೆ ಸಮನ್ಸ್ಗೆ, ಅದನ್ನು ಹೈಕೋರ್ಟ್ ವಿಸ್ತರಣೆ ಮಾಡಿದೆ. 20ನೇ ತಾರೀಕು ಮುಂದಿನ ವಿಚಾರಣೆಯನ್ನು ನಿಗದಿಪಡಿಸಿದೆ. ಅಲ್ಲಿವರೆಗೂ ಸಚಿವ ಬೈರತಿ ಸುರೇಶ್ ಅಥವಾ ಸಿಎಂ ಪತ್ನಿ ಪಾರ್ವತಿ ಅವರಿಗೆ ಯಾವುದೇ ರೀತಿ ಸಮನ್ಸ್ ಆಗಲಿ ಅಥವಾ ಅವರು ವಿಚಾರಣೆ ಒಳಪಡಿಸೋದಾಗಲಿ ಇಡಿ ಮಾಡೋ ಹಾಗಿಲ್ಲ. ಇನ್ನು ಇವತ್ತು ಈ ಕೇಸ್ಗೆ ಸಂಬಂಧಪಟ್ಟಂತೆ ಬೈರತಿ ಸುರೇಶ್ ಪರ ವಕೀಲರ ವಾದ ಏನಂತಂದರೆ, ಈ ಬೈರತಿ ಸುರೇಶ್ಗೂ ಈ ಕೇಸ್ಗೆ ಯಾವುದೇ ರೀತಿ ಸಂಬಂಧ ಇಲ್ಲ. ಇಲ್ಲಿ ಶೆಡ್ಯೂಲ್ಡ್ ಅಥವಾ ಪ್ರೆಡಿಕೇಟ್ ಅಫೆನ್ಸ್ ಯಾವುದು ಅಂದರೆ 14 ಸೈಟ್ ಹಂಚಿಕೆ ಪ್ರಕರಣ, ಅದಕ್ಕೆ ಸಂಬಂಧಪಟ್ಟಂತೆ ಮಾತ್ರ ಇಡಿ ತನಿಖೆ ಮಾಡಬೇಕು. ಆದರೆ ಇಡಿ ಯಾವುದೇ ಕಾರಣ ನೀಡದೇನೆ ಇವರಿಗೆ ಸಮನ್ಸನ್ನು ಜಾರಿಗೊಳಿಸಿದೆ. ಆ ಸಮನ್ಸ್ ಜೊತೆಗೆ ಒಂದು ಪ್ರೊಫಾರ್ಮಾ ಕೊಟ್ಟಿದ್ದಾರೆ. ಆ ಪ್ರೊಫಾರ್ಮಾದಲ್ಲಿ ಬಹಳಷ್ಟು ಮಾಹಿತಿಗಳನ್ನ ಕೇಳಿದ್ದಾರೆ. ಅದರಲ್ಲಿ ಅವರ ಪತ್ನಿ, ಅವರ ಮಕ್ಕಳು, ಅವರ ತಂಗಿ, ಬೇರೆ ಸಂಬಂಧಿಗಳು, ಇವರೆಲ್ಲರ ಅಕೌಂಟ್ ಡೀಟೇಲ್ಸನ್ನು ಕೇಳಿದ್ದಾರೆ. ಅವರ ಉದ್ಯೋಗಿಗಳ ಅಕೌಂಟ್ ಡೀಟೇಲ್ಸನ್ನು ಕೇಳಿದ್ದಾರೆ. ಅವರ ವಾಹನದ ವಿವರವನ್ನು ಕೇಳಿದ್ದಾರೆ. ಇದಕ್ಕೂ ಈ ಕೇಸ್ಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಆದರೂ ಕೂಡ ಇದೆಲ್ಲ ವಿವರಗಳನ್ನ ಯಾಕೆ ಕೇಳ್ತಾ ಇದ್ದಾರೆ? ಇದು ಅವರ ಪ್ರೈವೇಸಿಯ ಉಲ್ಲಂಘನೆ, ಅವರ ಖಾಸಗಿತನದ ಹಕ್ಕಿನ ಉಲ್ಲಂಘನೆ ಅಂತೇಳಿ ಅವರು ವಾದ ಮಾಡ್ತಾ ಇದ್ದಾರೆ. ಹೀಗಾಗಿ ಈ ಸಮನ್ಸ್ ಏನಿದೆ, ಇಡಿ ಸಮನ್ಸ್, ಅದನ್ನೇ ರದ್ದುಪಡಿಸಬೇಕು. ಅವ್ರಿಗೆ ಯಾವುದೇ ರೀತಿ ವ್ಯಾಪ್ತಿ ಇಲ್ಲ ಈ ಕೇಸ್ನಲ್ಲಿ ಸಮನ್ಸ್ ಜಾರಿ ಮಾಡೋದಕ್ಕೆ ಅಂತೇಳಿ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಜೊತೆಗೆ ಅವರು ಸಚಿವರಾಗಿ ನಗರಾಭಿವೃದ್ಧಿ ಸಚಿವರಾಗಿದ್ದೇನೆ 2023 ಜೂನ್ ನಂತರ. ಹೀಗಾಗಿ ಅದಕ್ಕೆ ಮುಂಚೆ ಏನು ನಡೆದಿದೆ ಅದಕ್ಕೂ ಇವ್ರಿಗೆ ಯಾವುದೇ ರೀತಿ ಸಂಬಂಧ ಇಲ್ಲ. ಹೀಗಾಗಿ ಇಡಿಗೆ ಯಾವುದೇ ರೀತಿ ವ್ಯಾಪ್ತಿ ಇಲ್ಲ ಅಂತೇಳಿ ಇವರು ವಾದ. ಅದೇ ರೀತಿ ಸಿಎಂ ಪತ್ನಿ ಪರ ಸಂದೇಶ್ ಚಾವ್ಟಾ ಅವರು ವಾದ ಮಂಡನೆ ಮಾಡ್ತಾ, ಇದರಲ್ಲಿ ಅಕ್ರಮ ಹಣದ ಗಳಿಕೆ ಯಾವುದೂ ಇಲ್ಲ, ಅಕ್ರಮ ಹಣದ ಪ್ರಸರಣ ಆಗಿದ್ರೆ ಮಾತ್ರ ಇಡಿಗೆ ವ್ಯಾಪ್ತಿ ಬರುತ್ತೆ. ಇದು ಈ ಕಾಯ್ದೆ ಶುರು ಆಗಿದ್ದು ಯಾಕೆ ಅನ್ನೋದನ್ನೇ ಅವರು ಆರಂಭದಲ್ಲಿ ಹೇಳ್ತಾ, ಈ ಕಾಯ್ದೆ ಶುರು ಆಗಿದ್ದೇನೆ ಯಾವುದೋ ಒಂದು ಡ್ರಗ್ಸಿಂದ ಬಂದಿರೋ
ಬರುವಂಥ ಲಾಭವನ್ನು ಆರ್ಥಿಕತೆಗೆ ಬಿಡಬಾರ್ದು ಅನ್ನೋಂಥ ದೃಷ್ಟಿಯಿಂದ ಈ ಕಾಯ್ದೆಯನ್ನು ಜಾರಿಗೆ ತರಲಾಗಿದೆ. ಆದರೆ ಈ ಕೇಸಲ್ಲಿ ಆ ರೀತಿ ಯಾವುದೇ ಪ್ರಕ್ರಿಯೆ ನಡೆದಿಲ್ಲ. ಜೊತೆಗೆ ಯಾವುದೇ ಒಂದು ವಂಚನೆ ಕೇಸ್ ಅಂತ ಅವ್ರು ಉದಾಹರಣೆ ಕೊಡ್ತಾ 1 ಕೋಟಿ ರೂಪಾಯಿ ಯಾರಾದರೂ ಒಬ್ಬ ವಂಚನೆ ಮಾಡಿದರೆ ಆ ದುಡ್ಡನ್ನು ವಾಪಸ್ ಕೊಟ್ಟರೆ ಆಗ ಅಲ್ಲಿ ಅಕ್ರಮ ಹಣದ ಪ್ರಶ್ನೆನೇ ಇರೋದಿಲ್ಲ, ಯಾಕಂದರೆ ಹಣ ವಾಪಸ್ ಸಂದಾಯ ಆಗಿರುತ್ತೆ. ವಂಚನೆ ಕೇಸ್ನ ಮುಂದುವರಿಸ್ಬೋದು, ಆದರೆ ಈ PMLA ಆ್ಯಕ್ಟ್ ಇಲ್ಲಿ ಬರೋದಿಲ್ಲ, ಯಾಕೆಂದರೆ ಅಕ್ರಮ ಹಣ ಅಲ್ಲಿ ಇರೋದಿಲ್ಲ. ಅಕ್ರಮ ಹಣ ಇಲ್ಲದೇ ಇದ್ದಾಗ ಅಲ್ಲಿ ಯಾವುದೇ ರೀತಿಯಾದಂಥ ಸೀಜರ್ ಆಗಲಿ ಅಥವಾ ಜಪ್ತಿ ಆಗಲಿ ಬರೋದಿಲ್ಲ ಅಂತೇಳಿ ಇವರು ವಾದ ಮಂಡನೆಯನ್ನು ಮಾಡ್ತಾ ಇದ್ದಾರೆ. ಕೋರ್ಟ್ ಈಗ ವಿಚಾರಣೆಯನ್ನು 20ನೇ ತಾರೀಕು ಮುಂದೂಡಿದೆ. ಅಷ್ಟರಲ್ಲಿ ED ಅವರು ತಮ್ಮ ಆಕ್ಷೇಪಣೆಯನ್ನು, ಲಿಖಿತ ಆಕ್ಷೇಪಣೆಯನ್ನು ಕೋರ್ಟ್ಗೆ ಸಲ್ಲಿಸಬೇಕಾಗತ್ತೆ. ಅದನ್ನು ಆಧರಿಸಿ ಈಗ 20ನೇ ತಾರೀಕು ಹೈಕೋರ್ಟ್ ವಾದ ಮಂಡನೆಯನ್ನು ವಿಚಾರಣೆಯನ್ನು ನಡೆಸುತ್ತೆ. ಅದಾದಮೇಲೆ ಕೋರ್ಟ್ ಈ ಬಗ್ಗೆ ಒಂದು ತೀರ್ಮಾನ ಕೊಡುತ್ತೆ. ED ಸಮನ್ಸ್ ಸರಿನೋ ತಪ್ಪು ಅನ್ನೋದನ್ನು ಹೈಕೋರ್ಟ್ ಮುಂದಿನ ದಿನಗಳಲ್ಲಿ ತೀರ್ಮಾನ ಮಾಡುತ್ತೆ. ರೆಹಮಾನ್. ಎಸ್ ರಮೇಶ್, ಥ್ಯಾಂಕ್ ಯು ತುಂಬ ಡೀಟೇಲ್ಸ್ಗೆ.